ಆಯ್ತು ಅತ್ತೆ. ಏನಿಲ್ಲ, 2 ನಿಮಿಷ ಸೀನ್ರಿ ತೊಗೊಂಡ್ರೆ ಮುಗೀತು. ನಾವು ಕಟ್ಪಾಡಿಯಿಂದ ಬಂದದ್ದು, ಉಡುಪಿ ಕಟ್ಪಾಡಿಯಿಂದ. ನಮ್ಮ ಫ್ರೆಂಡ್ಸ್ ಎಲ್ಲ ಕೇರಳದಿಂದ ಬಂದವರನ್ನು ಇಲ್ಲಿ ಕರ್ಕೊಂಡು ಬಂದು ದೇವರ ದರ್ಶನ ಮಾಡಿ ಕೊಡಚಾದ್ರಿಗೆ ಹೋಗೋಣ ಅಂತ ಬಂದ್ವಿ. ಕೊಡಚಾದ್ರಿ ಒಳ್ಳೆಯ ಸ್ಥಳ, ನೋಡುವ ಸ್ಥಳ. ಆದರೆ ಸ್ವಲ್ಪ ಮೂಲಸೌಕರ್ಯ ಒಂದು ಕೊರತೆ ಇದೆ. ಒಂದು ಬಾಯಾರಿಕೆ ಆದರೆ ಒಂದು ನೀರಿಂದು ವ್ಯವಸ್ಥೆ ಇಲ್ಲ, ಮತ್ತೆ ಎಲ್ಲ ತೊಂದರೆ ಇಲ್ಲ. ನಡ್ಕೊಂಡು ಹೋಗ್ಬೋದು, ಚಾರಣ ಮಾಡುವವರಿಗೆ ಒಳ್ಳೆಯ ಸ್ಥಳ. ಅದೇ ತುಂಬ ಪ್ರಕೃತಿ ತುಂಬ ಚೆನ್ನಾಗಿದೆ, ತುಂಬ ವ್ಯೂಸ್ ಎಲ್ಲ ನೋಡಲಿಕ್ಕೆ ತುಂಬ ಅನುಕೂಲಕರವಾಗಿದೆ ಫೋಟೋ ಎಲ್ಲ ತೆಗಿಲಿಕ್ಕೆ. ಆದರೆ ಒಂದು ಮೇಲೆ ಹೋದ್ಮೇಲೆ ಎಂತಾದರೂ ಒಬ್ಬರಿಗೆ ಏನಾದರೂ ಆದರೆ ನೀರಿನ ವ್ಯವಸ್ಥೆ ಬೇಕು, ಮೂಲ ಸೌಕರ್ಯದ ಕೊರತೆ ಇದೆ. ದುಬಾರಿ ಸ್ವಲ್ಪ, ಒಂದು 2 ಬಂದವರಿಗೆ, ಒಂದು 3 ಜನ ಬಂದವರಿಗೆ ಸ್ವಲ್ಪ ದುಬಾರಿ ಅನ್ನಿಸ್ಬೋದು. ಗ್ರೂಪ್ ಆಗಿ ಬಂದವರಿಗೆ ಅಷ್ಟು ದುಬಾರಿ ಅನಿಸುವುದಿಲ್ಲ, ಹಾಗೆ ಅಷ್ಟೇ. ಎಲ್ಲರೂ ಬಂದು ಒಮ್ಮೆ ನೋಡುವ ಸ್ಥಳನೇ. ನಮಗೂ ಕೂಡ, ನಾವು ಕೂಡ ಇದು ಮೊದಲಿನ ಸರಿ ಬರೋದು. ಇನ್ನೊಮ್ಮೆ ಬರೋಣ, ಮಕ್ಕಳನ್ನೆಲ್ಲ ಕರ್ಕೊಂಡು ಬರೋಣ ಅಂತ ಅನಿಸಿತ್ತು. ಇನ್ನೊಮ್ಮೆ ಖಂಡಿತ ಬರ್ತೀವಿ. ನಮ್ಮ ಹೆಸರು ಯಶೋಧ ರತ್ನಾಕರ್. ಕೊಡಚಾದ್ರಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ದೇವಿ ದರ್ಶನ ಮಾಡಿ ಆಮೇಲೆ ಈ ಕಡೆ ಬಂದಿದ್ದು ಕೊಲ್ಲೂರಿಂದ. ಇಲ್ಲಿ ಅಂದರೆ ಚಾರಣ ಮಾಡುವವರಿಗೆ ಇದೆಲ್ಲ ಒಳ್ಳೆಯ ಸ್ಥಳನೇ, ತುಂಬ ಚೆನ್ನಾಗಿದೆ, ವ್ಯೂ ಎಲ್ಲ ಒಳ್ಳೆಯದಿದೆ ಎಲ್ಲ. ಆದರೆ ಅದೇ ಪ್ರಾಬ್ಲಮ್ ಅಂದರೆ ನಮಗೆ ಮೇಲೆ ಹೋದಾಗ ಅಲ್ಲಿ ನೀರಿನ ವ್ಯವಸ್ಥೆ ಅಂದರೆ ಒಂದು ಅಂಗಡಿ ಏನು ಇಲ್ಲ. ಆದರೆ ಏನಾದರೂ ಒಬ್ಬರಿಗೆ ಏನು ಪ್ರಾಬ್ಲಮ್ ಆದರೆ ಅದು ಪ್ರಶ್ನೆ ಅಷ್ಟೇ, ಬೇರೇನಿಲ್ಲ. ಒಳ್ಳೆಯದು, ಹೋಗಿ ಬರುವಂಥ ಸ್ಥಳ ಅದು ಲೈಫಲ್ಲಿ ಒಂದು ಟೈಮ್ ಅದು ಬಂದು ನೋಡುವಂಥ ಸ್ಥಳನೇ ಇದು. ತುಂಬ ಅದು ಮೆಮೊರೇಬಲ್, ತುಂಬ ಚೆನ್ನಾಗಿದೆ. ಕೇರಳದಿಂದ ಸುಮಾರು ಜನ ಬರ್ತಾರಾ? ಹೌದು, ನಮ್ಮ 2 ಫ್ರೆಂಡ್ ನಮ್ಮ ಒಟ್ಟಿಗೆದ್ದವರು, ಒಟ್ಟಿಗೆ ನಾವು ಕೆಲಸ ಮಾಡುವವರು, ಅವರು ಇಲ್ಲಿ ಕೇರಳದಿಂದ ಬಂದಿದ್ದರು. ಎಲ್ಲ ಜಾಸ್ತಿ ನಮ್ಮೂರವರು ಕಡಿಮೆನೇ ಬರೋದು, ಇಲ್ಲಿ ಎಲ್ಲ ಬರೋದು ಕೇರಳದವರೇ. ಅಲ್ಲಿ ಮೇಲೆ ಹೋದ ಎಲ್ಲ ಇದ್ದದ್ದು ಕೇರಳದವರೇ, ನಮ್ಮೂರವರು ಯಾರೂ ಇಲ್ಲ. ನಮ್ಮ ಉಡುಪಿ ಅಂದರೆ ಕರ್ನಾಟಕದವರು ಭಾರಿ ಕಮ್ಮಿ, ಯಾರೂ ಇಲ್ಲ. ಅಲ್ಲಿ ಎಲ್ಲ ಕೇರಳದವರೇ ಇರೋದು. ಅಷ್ಟೇ. ಅಂಗಡಿ ಇಲ್ಲ ಅಂಥದ್ದೇನಿಲ್ಲ. ಹೋಮ್ ಸ್ಟೇ ಬರುವಂತಾರೆ, ಅವರಿಗೆ ವ್ಯವಸ್ಥೆ ಇದ್ದರೆ ಒಳ್ಳೆಯದು. ಈ ಕಡೆ ಎಲ್ಲ ಅಂದರೆ ಹೋಮ್ ಸ್ಟೇ ಇಲ್ಲ ಇಲ್ಲಿ ಈ ಸೈಡಲ್ಲಿ ಹೋಮ್ ಸ್ಟೇನೇ ಇಲ್ಲ. ಅದೊಂದು ವ್ಯವಸ್ಥೆ ಎಲ್ಲ ಮಾಡಿದರೆ ಒಳ್ಳೆಯದೇ. ಮತ್ತು ದುಬಾರಿ ಅಂತ ಕಾಣೋದಿಲ್ಲ. ಅಂದರೆ ಕಡಿಮೆ ಜನ ಬಂದರೆ, ಒಂದು 3-4 ಜನ ಬಂದರೆ ಅವರಿಗೆ ದುಬಾರಿ ಆಗ್ಬೋದು. ಅಂದರೆ ಅಷ್ಟೇನು ದುಬಾರಿ ಇಲ್ಲ. 2,000 ರೂಪಾಯಿ ಕೊಟ್ಟು ಮೇಲೆ ಹೋಗಿ ನಾವು ನೋಡಿ ಬರುವಂಥದ್ದೇ ಸ್ಥಳನೇ. ತುಂಬ ಒಳ್ಳೆಯ ಸ್ಥಳ ಅದು. ನಮ್ಮ ಹೆಸರು ರತ್ನಾಕರ್ ಪೂಜಾರಿ. ಆದಂಥ ಕೊಡಚಾದ್ರಿ ಮೂಲ ಮೂಕಾಂಬಿಕೆ ದೇವಸ್ಥಾನ, ಅದು ಕೊಡಚಾದ್ರಿಯಲ್ಲಿ ಇರುವಂಥದ್ದು. ಕೊಲ್ಲೂರಿಗೂ ಕೊಡಚಾದ್ರಿಗೂ ಸಂಬಂಧಪಟ್ಟಿರುವಂಥ ಮೂಲ ಮೂಕಾಂಬಿಕೆ ದೇವಸ್ಥಾನ. ಏನು ಪ್ರವಾಸಿಗಾರರಾಗಿ ಭಕ್ತಾದಿಗಳು ಹೆಚ್ಚಿನದಾಗಿ ಬರ್ತಾರೆ. ಇಲ್ಲಿ ಕೇರಳದಿಂದ ಭಕ್ತಾದಿಗಳು ಜಾಸ್ತಿ ಬರೋರು, ಅವರು ಭಕ್ತಿಗಾಗಿ ಬಂದಿರ್ತಾರೆ. ಅದು ಕುಡಿಲಿಕ್ಕೆ ಅಲ್ಲಿ ನೀರು ಅಭಾವ, ಅಂದರೆ ಬಾಟ್ಲಿ ನೀರು ಯಾವುದು ಸಿಗಲ್ಲ. ಬಾಟ್ಲಿ ಅವಾಯ್ಡ್ ಮಾಡ್ತೀವಿ. ಅವಾಯ್ಡ್ ಮಾಡಲಿಕ್ಕೆ ಈ ಪ್ಲಾಸ್ಟಿಕ್ಕಿಗೆ 20 ರೂಪಾಯಿ ಅಂತೆ, ಒಂದು ಬಾಟ್ಲಿಗೆ 50 ರೂಪಾಯಿ ಡೆಪಾಸಿಟ್ ಹಾಕೊಂಡಿರ್ತೀವಿ. ಆ ಬಾಟ್ಲು ಏನು ಕಳಿಬಾರ್ದು ಅನ್ನೋ ಉದ್ದೇಶದಲ್ಲಿ ಆ ಬಾಟ್ಲು ವಾಪಸ್ ತೊಗೊಂಬರ್ಬೇಕು. ವಾಪಸ್ ತೊಗೊಂಬಂದ ನಂತರ ನಾವು ಈ 50 ರೂಪಾಯಿನ ವಾಪಸ್ ಕೊಡ್ತೀವಿ ಅವರಿಗೆ. 50 ರೂಪಾಯಿ ಏನು ಕಟ್ಕೊಂಡಿರ್ತೀವ, ಕವರು ಮತ್ತು ನೀರು ಬಾಟ್ಲು, ಅದನ್ನು ರೀಫಂಡ್ ಮಾಡಿಕೊಡ್ತೇವೆ. ಅವ್ರಿಗೆ ರೀಫಂಡ್ ಮಾಡ್ತೇವೆ. ಚೀಟಿ ಕಳಿಬಾರ್ದು ಮತ್ತು ಆ ಬಾಟ್ಲು ಕಳಿಬಾರ್ದು ಅನ್ನೋ ಉದ್ದೇಶದಲ್ಲಿ, ಅಂದರೆ ಅರಣ್ಯನೂ ಉಳಿಸ್ಬೇಕು, ಪರಿಸರ ಎಲ್ಲ ಉಳಿಸ್ಬೇಕು ಅನ್ನೋ ಉದ್ದೇಶದಲ್ಲಿ ನಾವು ಅದನ್ನು ಕಾಪಾಡ್ಕೊತ ಬರ್ತಾಯಿದ್ದೀವಿ ಇಷ್ಟು ವರ್ಷ. ತುಂಬ ಹಾಳಾಗ್ತಿತ್ತು ಮೇಲ್ಗಡೆ, ಈ ಕವರು ಮತ್ತು ಪ್ಲಾಸ್ಟಿಕ್ ಬಿಸಾಕ್ತಾಯಿದ್ರು. ಅದ್ರ ಉದ್ದೇಶದಿಂದ ನಾವು ಹಾಕಿದ್ರೆ ಅದ್ರ ಮೇಲೆ ಸ್ವಲ್ಪ ಅವಾಯ್ಡ್ ಆಗಿದೆ, ನಮ್ಗೆ ತುಂಬ ಅನುಕೂಲ ಆಗಿದೆ ಅನ್ನೋ ಇದು. ಜನರಿಗೆ ಅರಿವು ಮೂಡಿಸೋ ಇದರಲ್ಲಿ ನಾವು ಕಾಪಾಡ್ಕೊಂತ ಬರ್ತಾಯಿದ್ದೀವಿ.
ಅದ್ರ ಪರವಾಗಿಲ್ಲ, ಚೆನ್ನಾಗಿದೆ. ಒಂದು 100 ಒಂದು 80% ಅಂತೂ ಉತ್ತಮವಾಗಿದೆ. ಕೊಡಚಾದ್ರಿ ಅಂತೂ ಇಂಪ್ರೂವ್ ಆಗಿದೆ. ಈಗಾಗಲೇ ಕೇಳಿದ್ದಾರೆ, RTO ಇದ್ರಲ್ಲಿ ಕೇಳಿದ್ದಾರೆ, ನೀವು 9+ ವೆಹಿಕಲ್ಗೆ 9+ ಕಳಿಸ್ಬೇಕು, 5+ ಗಾಡಿಗೆ 5+ ಕಳಿಸ್ಬೇಕು ಅನ್ನೋದ್ರಲ್ಲಿ ಕಳಿಸಿದ್ದಾರೆ, ಹೇಳಿದ್ದಾರೆ. ಈಗ ಮುಂದಿನ ಕ್ರಮ ಏನು ತಗೊಂತಾರೆ ಅನ್ನೋದು RF ಅಲ್ಲಿ ಡಿಪೆಂಡ್ ಆಗುತ್ತೆ. ಪಾಲನೆ ಇಷ್ಟುವರೆಗೆ ಆಗ್ತಾ ಇಲ್ಲ. ಬಟ್ ಯಾಕಂದ್ರೆ ಒಂದೇ ಫ್ಯಾಮಿಲಿ ಬಂದಿರ್ತಾರೆ, 9 ಜನ ಇರ್ತಾರೆ ಒಂದು ಗಾಡೀಲಿ. ಅವರು ಈಗ ಕೇರಳದವರು ಇನ್ನೊಂದು ಗಾಡಿ ಹತ್ತಿ ಅನ್ನೋ ಹೇಳಿದ್ರು ಕೇಳೋದಿಲ್ಲ ಅವರು. ನಾವು ಒಂದೇ ಗಾಡೀಲಿ ಹೋಗ್ಬೇಕು, ನಾವು ಹೇಗಾರು ಕೂತ್ಕೊಂಡು ಹೋಗ್ತೀವಿ, ಬರ್ತೇವೆ, ನಾವು ಚೆನ್ನಾಗಿ ಬರ್ತೇವೆ ಅಂತ ಹೇಳ್ತಾರೆ. ಆ ಉದ್ದೇಶದಲ್ಲಿ ನಾವು ಕಳಿಸ್ಲೇಬೇಕಾಗತ್ತೆ. ಮತ್ತು ಎಂಟ್ರಿ ಫೀಸ್ ಅವರಿಗೆ ಹೆವಿ ಆಗುತ್ತೆ. ಈ 8 ಜನ 5 ಜನ ಇದ್ರೆ ತುಂಬ ಹೆವಿ ಆಗುತ್ತೆ ಅವರಿಗೆ. 8 ಜನ ಇದ್ರೆ ಒಂದು ಸ್ವಲ್ಪ ಕೂಲಾಗಿ ನಡ್ಕೊಂಡು ಹೋಗುತ್ತೆ ಅನ್ನೋದ್ರಲ್ಲಿ ಅವರು ಅನಿಸಿಕೆ. ನಾವು ಪ್ರವಾಸಿಗರಿಗೆ ಅಂದರೆ ಒಬ್ಬರಿಗೆ 50 ರೂಪಾಯಿ, ಗಾಡಿಗೆ ಒಂದು 130 ರೂಪಾಯಿ ಅನ್ನೋದು ಫಿಕ್ಸ್ ಮಾಡಿದ್ದಾರೆ. ರಾಮಚಂದ್ರ ಅಂತೇಳಿ ನಮ್ಮ ಹೆಸರಲ್ಲಿ. ಇಲ್ಲಿ 10 ವರ್ಷ ಆಯಿತು ನಾನು ಸಿಬ್ಬಂದಿ ಕೆಲಸ ಮಾಡ್ತಾ ಇದ್ದೀನಿ.